ರೋಲರ್ ಕೋಸ್ಟರ್ ಅನ್ನ ನೋಡಿರ್ತೀರಾ ನೀವು. ಅದು ಏರುತ್ತೆ, ಇಳಿಯುತ್ತೆ, ಮತ್ತೆ ಏರುತ್ತೆ. ಘನಬಹುಪದೋಕ್ತಿಯ ನಕ್ಷೆಯಲ್ಲಿ ಕೂಡ ಈ ರೀತಿಯ ತಿರುವುಗಳಿದೆ. ಒಂದು ಸರಳ ವಕ್ರ ರೇಖೆ ಅಂತಲ್ಲ, ಘನಬಹುಪದೋಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ತಿರುಗಬಹುದು. ಉದಾಹರಣೆಯನ್ನ ಬಳಸ್ಕೊಂಡು ಘನಬಹುಪದೋಕ್ತಿಯನ್ನ ಜೈಮಿತಿಯಲ್ಲಿ ಹೇಗೆ ಪ್ರತಿನಿಧಿಸೋದು ಅಂತ ತಿಳ್ಕೊಳ್ಳೋಣ. x ನ ಘನ -4x ಅನ್ನುವ ಘನಬಹುಪದೋಕ್ತಿಯನ್ನ ತಗೊಂಡಿದ್ದೇವೆ. ಈಗ ಕೋಷ್ಟಕದಲ್ಲಿ x ಮತ್ತು y ಮೌಲ್ಯಗಳನ್ನ ಬರ್ಕೊಳ್ಳೋಣ. x ನ ಆಯ್ಕೆ ಮಾಡ್ಕೊಳ್ಳೋಣ, ಅದಕ್ಕೆ ಅನುರೂಪವಾದ y ಮೌಲ್ಯವನ್ನ ಕಂಡುಹಿಡಿಯೋಣ. x ನ 0 ಅಂತ ಆದೇಶ ಮಾಡಿದಾಗ 0 - 0 0, 1 ಅಂತ ಆದೇಶ ಮಾಡಿದಾಗ 1 - 4 -3, 2 ಅಂತ ಆದೇಶ ಮಾಡಿದಾಗ 2ರ ಘನ 8, 8 - 8 0. ಇದೇ ರೀತಿ ಕೆಲವು ಮೌಲ್ಯಗಳನ್ನು ತಗೊಂಡು ಅದಕ್ಕೆ ಅನುರೂಪವಾದ y ಮೌಲ್ಯಗಳನ್ನು ತಗೊಳ್ಳೋಣ. ಋಣಾತ್ಮಕ ಮತ್ತು ಧನಾತ್ಮಕ ಎರಡೂ ಸಂಖ್ಯೆಗಳನ್ನು ತಗೊಂಡಾಗ ನಮಗೆ ನಕ್ಷೆ ಸರಿಯಾಗಿ ಕಾಣುತ್ತೆ. ಈಗ ಈ ಬಿಂದುಗಳನ್ನ ಇಲ್ಲಿ ಗುರ್ತು ಮಾಡ್ಕೊಂಡ್ಬಿಡೋಣ. ಈಗ ಒಂದು ರೇಖೆಯನ್ನ ಬಳಸ್ಕೊಂಡು ಈ ಎಲ್ಲಾ ಬಿಂದುಗಳನ್ನ ಸೇರಿಸ್ಕೊಳ್ಳೋಣ. ನೀವು ಗಮನಿಸಿರ್ತೀರ, ಈ ನಕ್ಷೆ x ಅಕ್ಷವನ್ನ 3 ಬಿಂದುಗಳಲ್ಲಿ ಛೇದಿಸ್ತಾ ಇದೆ. -2, 0 ಮತ್ತು 2 ಇವು ಈ ನಕ್ಷೆ x ಅಕ್ಷವನ್ನ ಛೇದಿಸುವ ಬಿಂದುಗಳ x ನಿರ್ದೇಶಾಂಕಗಳಾಗಿವೆ. ಆದ್ರಿಂದ ಈ ಘನಬಹುಪದೋಕ್ತಿಯ ಶೂನ್ಯತೆಗಳು ಬಂದು -2, 0, 2 ಅಂದ್ರೆ ಒಟ್ಟು 3 ಶೂನ್ಯತೆಗಳು ಈ ಘನಬಹುಪದೋಕ್ತಿಗೆ ಇತ್ತು. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಮತ್ತೆ x ನ ಮೌಲ್ಯಗಳನ್ನ ತಗೊಳ್ಳೋಣ, ಅದಕ್ಕೆ ಅನುರೂಪವಾದ y ಮೌಲ್ಯವನ್ನ ಕಂಡುಹಿಡಿಯೋಣ. x 0 ಅಂತ ಆದೇಶ ಮಾಡಿದಾಗ 0 - 0 0, 0, 0 ಅನ್ನುವ ಬಿಂದುವನ್ನ ನಕ್ಷೆಯ ಮೇಲೆ ಗುರ್ತು ಮಾಡ್ಕೊಳ್ಳೋಣ. 1 1 ಅಂತ ಆದೇಶ ಮಾಡಿದಾಗ 1 - 1 0, 1, 0 ಅನ್ನುವ ಬಿಂದು ಇದೇ ರೀತಿ 2, 4 -1, -2, -2, -12 ಈ ಬಿಂದುಗಳನ್ನ ಒಂದು ರೇಖೆಯ ಮುಖಾಂತರ ಸೇರಿಸೋಣ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ ನೋಡಿ. ಇಲ್ಲಿ 0, 0 ಮತ್ತು 1, 0ಯ ನಡುವೆ ವಕ್ರರೇಖೆ ಇದೆಯಾ ಅಥವಾ ನೇರವಾಗಿ ಇದೇ ರೀತಿ ಜಾಯಿನ್ ಮಾಡ್ಬೋದಾ ಅನ್ನೋ ಸಂಶಯ ಬರುತ್ತೆ. ಆದ್ರಿಂದ ನಾವೇನ್ ಮಾಡೋಣ, ಈ ಎರಡು ಬಿಂದುಗಳ ನಡುವೆ ಇರುವ ಮತ್ತೊಂದು ಬಿಂದುವನ್ನ ಕಂಡುಹಿಡಿಯೋಣ. 0 ಮತ್ತು 1ರ ನಡುವೆ 0.5 ಅನ್ನುವ x ಮೌಲ್ಯವನ್ನ ತಗೊಳ್ಳೋಣ. ಈ 0.5ಅನ್ನ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ 0.125 -0.25 ಸಿಕ್ಕತ್ತೆ. ಅದು ಬಂದು -0.125ಕ್ಕೆ ಸಮ. ಅಂದ್ರೆ ಆ ಬಿಂದು ಇಲ್ಲಿ ಸ್ವಲ್ಪ ಕೆಳಗೆ ಇದೆ. ಆದ್ರಿಂದ ನಮ್ಮ ರೇಖೆ ಏನಾಗುತ್ತೆ, ಸ್ವಲ್ಪ ಕೆಳಗಡೆ ಹೋಗಿ ಮತ್ತೆ ಮೇಲೋಗುತ್ತೆ. ಈ ರೀತಿ ಈ ನಕ್ಷೆ x ಅಕ್ಷವನ್ನ 2 ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಅವುಗಳ x ನಿರ್ದೇಶಾಂಕಗಳು ಬಂದು 0 ಮತ್ತು 1. ಆದ್ರಿಂದ ಈ ಘನಬಹುಪದೋಕ್ತಿಯ ಶೂನ್ಯತೆಗಳು ಬಂದು 0 ಮತ್ತು 1, ಅಥವಾ ಇದರಲ್ಲಿ ಒಟ್ಟು 2 ಶೂನ್ಯತೆಗಳಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ಮತ್ತೊಂದು ಉದಾಹರಣೆ ನೋಡೋಣ. x ನ ಘನ ಅನ್ನುವ ಘನಬಹುಪದೋಕ್ತಿ. ಇಲ್ಲಿ ಸಿದ್ಧವಾಗಿರುವ ಕೋಷ್ಟಕವನ್ನ ತಗೊಳ್ತಾ ಇದ್ದೇನೆ ನಾನು. ನೀವು ನಿಮ್ಮದೇ ಆಯ್ಕೆಯ x ಅನ್ನ ತಗೊಳ್ಬಹುದು. ಅದಕ್ಕೆ ಅನುರೂಪವಾದ y ಮೌಲ್ಯಗಳನ್ನ ಕಂಡುಹಿಡ್ಕೊಂಡು ನಂತರ ನಕ್ಷೆಯ ಮೇಲೆ ಕೂಡ ಬಿಡಿಸಬಹುದು. ನೋಡಿ, ನಂತರ ಒಂದು ರೇಖೆಯ ಮುಖಾಂತರ ಹೀಗೆ ಸೇರಿಸ್ಕೊಂಡ್ಬಿಟ್ಟಾಗ ನಮಗೆ ಕಂಡು ಬರೋದು, ಈ ನಕ್ಷೆ x ಅಕ್ಷವನ್ನ ಬರೀ ಒಂದೇ ಒಂದು ಬಿಂದುವಲ್ಲಿ ಛೇದಿಸುತ್ತೆ. ಈ ಬಿಂದುವಿನ x ನಿರ್ದೇಶಾಂಕ ಬಂದು 0. ಅಂದ್ರೆ ಈ ಘನಬಹುಪದೋಕ್ತಿಗೆ ಬರೀ ಒಂದೇ ಒಂದು ಶೂನ್ಯತೆ ಇರುತ್ತೆ, ಅದು ಬಂದು 0ಗೆ ಸಮವಾಗಿರುತ್ತೆ. ಒಟ್ಟಾರೆ ಏನು ಹೇಳ್ಬೋದು ನಾವು, ಮೊದಲನೇ ಉದಾಹರಣೆಯಲ್ಲಿ ನೋಡಿದ್ವಿ ನಾವು, ಇಲ್ಲಿ 3 ಬಿಂದುಗಳಲ್ಲಿ ನಕ್ಷೆ x ಅಕ್ಷವನ್ನ ಛೇದಿಸ್ತಾ ಇತ್ತು, ಹಾಗಾಗಿ 3 ಶೂನ್ಯತೆಗಳಿದ್ವು. ಎರಡನೇ ಉದಾಹರಣೆಯಲ್ಲಿ 2 ಬಿಂದುಗಳಲ್ಲಿ ಛೇದಿಸ್ತಾ ಇತ್ತು, ಹಾಗಾಗಿ 2 ಶೂನ್ಯತೆಗಳಿತ್ತು. ಇನ್ನು ಕಡೆ ಉದಾಹರಣೆಯಲ್ಲಿ ಬರೀ ಒಂದೇ ಒಂದು ಬಿಂದುವಿನಲ್ಲಿ ನಕ್ಷೆ x ಅಕ್ಷವನ್ನ ಛೇದಿಸ್ತಾ ಇದ್ರಿಂದ ಬರೀ ಒಂದೇ ಒಂದು ಶೂನ್ಯತೆ ಇದೆ. ಒಟ್ನಲ್ಲಿ ಒಂದು ಘನಬಹುಪದೋಕ್ತಿಗೆ 1, 2 ಅಥವಾ 3 ಶೂನ್ಯತೆಗಳಿರ್ಬೋದು. ನಿಮ್ಗೆ ಯೋಚನೆ ಬರ್ಬೋದು, 0 ಶೂನ್ಯತೆಗಳಿರುತ್ತಾ, ಅಂದ್ರೆ ಶೂನ್ಯತೆಗಳು ಇಲ್ಲೇ ಇರ್ಬೋದಾ ಅಂತ. ಇಲ್ಲಿ ಒಂದು ಘನಬಹುಪದೋಕ್ತಿ ಯಾವಾಗಲೂ 0, 0 ಇಂದ ಆದ್ ಹೋಗೋದ್ರಿಂದ ಕನಿಷ್ಠ ಒಂದು ಶೂನ್ಯತೆ ಆದ್ರೂ ಇದ್ದೇ ಇರುತ್ತೆ.
ಆದ್ರಿಂದ ಒಂದು ಘನ ಬಹುಪದೋಕ್ತಿಗೆ ಕನಿಷ್ಠ ಅಂದ್ರೆ 1 ಶೂನ್ಯತೆ, ಗರಿಷ್ಠ ಅಂದ್ರೆ 3 ಶೂನ್ಯತೆಗಳಿರುತ್ತೆ.